ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು. ಪ್ರತಿ ಗುರುವಾರ ರಾಯರ ಪೂಜೆಗಿಂತ ಮೊದಲು ದಯವಿಟ್ಟು ಒಂದು ಶ್ರೀಮನ್ನಾರಾಯಣ ಸ್ವರೂಪದ ಯಾವುದಾದರೂ ಒಂದು ಪುಟ್ಟ ಫೋಟೋ ಇಲ್ಲಾಂದರೆ ವಿಗ್ರಹ, ಶ್ರೀಮನ್ನಾರಾಯಣ ಸ್ವರೂಪವಾಗಿರುವ ವೆಂಕಟರಮಣ, ಶ್ರೀನಿವಾಸ, ಶ್ರೀದೇವಿ ಭೂದೇವಿ ಸಹಿತ ವೆಂಕಟರಮಣ ಕುಂತ್ಕೊಂಡಿರೋದು. ಇದು ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ವಿಗ್ರಹ ಇದೆ. ಇದು ನಮ್ಮ ಮನೆ ದೇವರು. ನೀವು ವಿಗ್ರಹವನ್ನೇ ಇಟ್ಕೋಬೇಕಂತ ಏನಿಲ್ಲ, ಫೋಟೋನು ಸಹ ಇಟ್ಕೊಂಡು ನೀವು ಮೊದಲಿಗೆ ಪೂಜೆ ಮಾಡಿ ನಂತರ ರಾಯರ ಪೂಜೆಯನ್ನು ಮಾಡುವಂಥದ್ದು. ಆವಾಗಲೇ ನಮಗೆ ರಾಯರ ಪೂಜೆಯ ಫಲ, ಸಂಪೂರ್ಣ ಫಲ ದೊರೆತು ರಾಯರ ಅನುಗ್ರಹ ಇನ್ನೂ ಸಹ ಹೆಚ್ಚಾಗುತ್ತೆ ನಮ್ಮ ಮೇಲೆ. ಏನಕ್ಕಂದರೆ ಈ ಭೂಮಿಯಲ್ಲಿ ರಾಯರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಿ ಇಂದಿಗೂ ಸಹ ಜೀವಂತವಾಗಿ ಕುಳಿತಿರುವಂತಹದ್ದು ಒಂದು ಸತ್ಯವಾದ ವಿಚಾರ. ಏನು ರಾಯರು ಇನ್ನೂ ಸಹ ಈ ಭೂಲೋಕದಲ್ಲಿ ಇದ್ದಾರೆ. ರಾಯರು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಭೂಲೋಕದಲ್ಲಿ 700 ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ತಾಯಿ ಮಂಚಲಮ್ಮನ ಜೊತೆಗೂಡಿ, ಅಂದರೆ 700 ವರ್ಷಗಳ ಕಾಲ ಭೂಮಿಯಲ್ಲೇ ನೆಲೆ ನಿಂತು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾರೆ ಅಂಥವರ ಕಷ್ಟಗಳನ್ನೆಲ್ಲ ಕಲಿಬೇಕು ಅಂತಲೇ ರಾಘವೇಂದ್ರ ಸ್ವಾಮಿಗಳಾಗಿ ಅವರು ಜನಿಸುವಂತಹ ಒಂದು ಉದ್ದೇಶ. ಇದು ಶ್ರೀಮನ್ನಾರಾಯಣನ ಒಂದು ಆದೇಶ ಆಗಿತ್ತಂತೆ ರಾಯರಿಗೆ. ಅಂದರೆ ನೀನು ಈ ರೀತಿ ರಾಘವೇಂದ್ರ ಸ್ವಾಮಿಗಳಾಗಿ ಜನ್ಮ ತಾಳಿ ಅಲ್ಲಿ ನೆಲೆ ನಿಂತು ಬರುವಂತಹ ಭಕ್ತಾದಿಗಳೆಲ್ಲ ಕಷ್ಟಗಳನ್ನೆಲ್ಲ ನೀನು ಹೋಗಲಾಡಿಸಬೇಕೆನ್ನುವಂತಹ ಒಂದು ಅವರ ಆದೇಶದಂತೆಯೇ ನಮ್ಮ ಪ್ರೀತಿಯ ಗುರು ರಾಯರು ಈ ಭೂಲೋಕದಲ್ಲಿ ಇಂದಿಗೂ ಸಹ ಮಂತ್ರಾಲಯದಲ್ಲಿ ನೆಲೆ ನಿಂತು ಅಲ್ಲಿಗೆ ಬರುವಂತಹ ಭಕ್ತರನ್ನೆಲ್ಲ ಅರಸುವಂಥದ್ದು, ಅವರ ಕಷ್ಟಗಳನ್ನೆಲ್ಲ ಹೋಗಲಾಡಿಸುವಂಥದ್ದು. ರಾಯರ ಭಕ್ತರು ಏನಕ್ಕೆ ಅಷ್ಟು ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಹೋದವರಿಗೆಲ್ಲರಿಗೂ ಸಹ ರಾಯರು ಒಳಿತನ್ನೇ ಮಾಡ್ತಾ ಇದ್ದಾರೆ. ಇಂದಿಗೂ ಸಹ ರಾಯರು ಬೃಂದಾವನದಲ್ಲಿ ಬೆಳಗಿನ ಜಾವ ಶ್ರೀ ಮೂಲರಾಮನ ಪೂಜೆ ಅಭಿಷೇಕಗಳನ್ನು ನೆರವೇರಿಸ್ತಾರೆ. ಮತ್ತು ದಿನವಿಡೀ ಎಲ್ಲ ಶ್ರೀರಾಮನ ಧ್ಯಾನದಲ್ಲೇ ಕುಳಿತಿರುತ್ತಾರೆ. ರಾಯರ ಅಂತರಂಗ ದೈವ ಶ್ರೀಮನ್ ಮಹಾವಿಷ್ಣು. ರಾಯರೇ ಇವಾಗ ಪ್ರತಿನಿತ್ಯ ಅವರ ಪೂಜೆಯನ್ನು ಮಾಡ್ತಾರೆ, ಅವರ ಸ್ಮರಣೆಯನ್ನು ಪ್ರತಿನಿತ್ಯ ಮಾಡ್ತಾ ಇರ್ತಾರೆ. ರಾಯರಿಗೆ ಅವರಂತಂದರೆ ಅಷ್ಟು ಪ್ರೀತಿ ಅಂತಂದಾಗ ನಾವು ಬರೀ ರಾಯರ ಪೂಜೆಯನ್ನು ಮಾಡಿದರಷ್ಟೇ ಸಾಲದು. ಪ್ರತಿಯೊಬ್ಬರು ರಾಯರನ್ನು ನಾವು ಪೂಜಿಸ್ತೀವಿ. ನಾವು ಶ್ರೀಹರಿಯ ಕಡೆ ಸಾಗಬೇಕು ಅನ್ನೋದೇ ರಾಯರಿಗೂ ತುಂಬಾ ಇಷ್ಟ. ರಾಯರನ್ನು ನೆನೆಯೋಕ್ಕಿಂತ ಮೊದಲು ಶ್ರೀಮನ್ ಮಹಾವಿಷ್ಣುವಿನ ಸ್ಮರಣೆ ಮಾಡಿದ್ರೇ ರಾಯರಿಗೂ ಸಹ ತುಂಬಾ ಇಷ್ಟವಾಗುವಂಥದ್ದು. ಯಾಕೆ ರಾಯರು ಹಣೆಗೆ ಕುಂಕುಮವನ್ನು ಹಚ್ಚಿಸ್ಕೊಳ್ಳೋದಿಲ್ಲ? ಯಾಕೆ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಅರ್ಪಣೆ ಮಾಡೋ ಹಾಗಿಲ್ಲ? ರಾಯರು ಹೇಳ್ತಾರೆ, ನಾನು ದೇವರಲ್ಲ. ಅಂದರೆ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚುವಂಥದ್ದು ದೇವರಿಗೆ, ನಾನು ದೇವರಲ್ಲ ಅಂತಂದರೆ ಅವರನ್ನು ದೇವರ ಮಟ್ಟಕ್ಕೆ ಅವರು ಹೋಲಿಸ್ಕೊಳ್ಳೋದಿಲ್ಲ. ಅಷ್ಟು ದೊಡ್ಡ ಮನಸ್ಸು ರಾಯರದು. ಮತ್ತು ನಾವು ಅಭಿಷೇಕ ಮಾಡುವಾಗಲೂ ಅಷ್ಟೇ, ಮನೆಯಲ್ಲಿ ಮಹಾವಿಷ್ಣುವಿನ ವಿಗ್ರಹ ಇರಬಹುದು, ದೇವಾನುದೇವತೆಗಳ ವಿಗ್ರಹ ಜೊತೆಗೆ ರಾಯರ ವಿಗ್ರಹವನ್ನಿಟ್ಟು ಅಭಿಷೇಕಗಳನ್ನು ಮಾಡಬಾರ್ದು. ಖಂಡಿತ ಬಹಳ ದೊಡ್ಡ ತಪ್ಪು ಅದು. ಬೇರೆ ಬೇರೆ ತಟ್ಟೆಗಳನ್ನಿಟ್ಟು ನಾವು ಅಭಿಷೇಕವನ್ನು ಮಾಡಿಕೊಳ್ಬೇಕು. ರಾಯರು ಖಂಡಿತ ಆ ರೀತಿಯ ಅಭಿಷೇಕಗಳನ್ನು ಇಷ್ಟಪಡೋದಿಲ್ಲ. ಯಾರೇ ಆಗಲಿ ಗುರುರಾಯರನ್ನು ನಂಬಿ ಪೂಜೆ ಮಾಡುತ್ತಿರುವಂಥವರು ಶ್ರೀಹರಿಯನ್ನು ನೆನೆದು ಕೇವಲ ರಾಯರನ್ನು ಮಾತ್ರ ಪೂಜಿಸ್ತಾರೆ. ಈ ರೀತಿ ರಾಯರನ್ನು ಮಾತ್ರ ನಾವು ಪೂಜಿಸಿದ್ರೆ ಫಲಗಳು ಕಡಿಮೆ, ಸಂಕಲ್ಪಗಳು ಯಾಕೋ ಈಡೇರ್ತಿಲ್ಲ, ನಮ್ಮ ಇಷ್ಟಾರ್ಥಗಳು ಯಾಕೆ ಪೂರೈಕೆ ಆಗ್ತಿಲ್ಲ. ಏನೆಲ್ಲ ನಾವು ರಾಯರ ಪೂಜೆ ವ್ರತ ಮಾಡ್ತೀವಿ, ನಮ್ಮ ಕಷ್ಟಗಳು ಕಳೀತಿಲ್ಲ ಅಂತಂದರೆ ದಯಮಾಡಿ ಇದನ್ನು ಪಾಲನೆ ಮಾಡ್ತಿರೋ ಇಲ್ವೋ ನೋಡ್ಕೊಳ್ಳಿ. ನಮ್ಮ ಕಷ್ಟಗಳು ಆದಷ್ಟು ಬೇಗ ಕಲಿಬೇಕು, ಅಥವಾ ನಮಗೆ ಬೇಗ ಗುರುರಾಯರ ಅನುಗ್ರಹ ಆಗಬೇಕು. ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ನಾವು ಜೀವಿಸಬೇಕು ಅಂತಂದರೆ ಶ್ರೀಮನ್ ಮಹಾವಿಷ್ಣುವನ್ನು ಪೂಜಿಸಬೇಕು. ಗುರುವಾರ ರಾಯರ ಪೂಜೆ ಮುನ್ನ ಶ್ರೀಮನ್ ಮಹಾವಿಷ್ಣುವಿಗೆ ನಾವು ಒಂದು ಧೂಪ ದೀಪ ತುಳಸಿಯನ್ನು ಅರ್ಪಿಸುವಂಥದ್ದು, ಒಂದು ನಮಸ್ಕಾರವನ್ನು ಅರ್ಪಿಸುವಂಥದ್ದು.
ಅವರು ಒಲಿದ್ರೆ ನಮಗೆ ಜೀವನದಲ್ಲಿ ಇನ್ಯಾವ ಭಯವೂ ಸಹ ಖಂಡಿತ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಜೀವನದಲ್ಲಿ ಏಳಿಗೆಯನ್ನು ಹೊಂದುತ್ತೀವಿ. ಮನೆಯಲ್ಲಿ ರಾಯರ ಫೋಟೋ ಯಾವ ರೀತಿ ಇಟ್ಕೋಬೇಕಂದ್ರೆ, ರಾಯರ ಫೋಟೋದ ಮೇಲೆ ಮಹಾವಿಷ್ಣುವಿನ ಫೋಟೋ ಇರಬೇಕು. ನೀವು ರಾಯರ ಫೋಟೋ ಇದೆ, ಮಹಾವಿಷ್ಣುದು ವಿಗ್ರಹ ಇದೆ ಅಂದರೆ ಮೊದಲು ವಿಗ್ರಹಕ್ಕೆ ಪೂಜೆ ಮಾಡಿ ನೀವು ರಾಯರಿಗೆ ಪೂಜೆ ಮಾಡುವಂಥದ್ದು. ಇಲ್ಲ ನಾವು ರಾಯರ ಫೋಟೋ ಕೆಳಗಡೆ ನಾವು ಮಹಾವಿಷ್ಣುವಿನ ಫೋಟೋ ಇಟ್ಕೊಂಡಿದ್ದೀವಿ, ರಾಯರಿಗೆ ಮೊದಲು ಪೂಜೆ ಮಾಡಿ ಆಮೇಲೆ ನಾವು ಮಹಾವಿಷ್ಣುವಿಗೆ ಪೂಜೆ ಮಾಡ್ತೀವಿ ಅಂದರೆ ಅದು ರಾಯರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಆ ರೀತಿ ಮಾಡಲೂಬಾರ್ದು. ಮೊದಲಿಗೆ ಮಹಾವಿಷ್ಣುವಿನ ಪೂಜೆ ಮಾಡಬೇಕು, ಆಮೇಲೆ ನಾವು ರಾಯರಿಗೆ ಪೂಜೆ ಮಾಡುವಂಥದ್ದು. ಜಾಗ ಇದೆ ನಮಗೆ ರಾಯರ ಫೋಟೋ ಸಪ್ರೇಟಾಗಿ ಇಟ್ಟು ನಾವು ಪೂಜೆ ಮಾಡಬಹುದಾ ಅಂದರೆ ತುಂಬಾ ಒಳ್ಳೆಯದು. ಸಪ್ರೇಟಾಗಿ ಇಟ್ಕೊಂಡೆ ನೀವು ರಾಯರ ಪೂಜೆ ಮಾಡಿ. ನೀವು ದೇವ್ರ ರೂಮಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೂ ಒಳ್ಳೆಯದೇ. ಇಲ್ಲ ನಾವು ಹಾಲಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂದರೆ ಇನ್ನೂ ತುಂಬ ಒಳ್ಳೆಯದು. ನಾನು ನಮ್ಮ ಮನೆಯಲ್ಲಿ ಸಪ್ರೇಟಾಗಿ ಇಟ್ಕೊಂಡೆ ರಾಯರ ಪೂಜೆ ಮಾಡೋದು. ಮೊದಲಿಗೆ ನಾನು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ತೀನಿ, ಆಮೇಲೆ ರಾಯರಿಗೆ ನಾನು ಪೂಜೆ ಮಾಡುವಂಥದ್ದು. ಈ ರೀತಿ ರಾಯರ ಪೂಜೆ ಮಾಡಿದ್ರೇ ತುಂಬ ಬೇಗನೆ ಒಲಿತಾರೆ ರಾಯರು. ಅಂದರೆ ಶ್ರೀಮನ್ ಮಹಾವಿಷ್ಣು ಎಲ್ಲ ದೇವರಿಗಿಂತ ಪ್ರಪಂಚದಲ್ಲಿ ಸರ್ವಶ್ರೇಷ್ಠರು. ಅಂಥವರ ಜೊತೆ ನಮ್ಮನ್ನು ಜೊತೆಯಲ್ಲಿಟ್ಟು ವಿಗ್ರಹದ ಅಭಿಷೇಕ ಪೂಜೆ ಮಾಡುವುದು ಇದು ತಪ್ಪು ಅನ್ನುವಂಥ ರೀತಿ ರಾಯರ ಭಾವನೆ. ನಿಮ್ಮ ಮನೆಯಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ಫೋಟೋದ ಮೇಲೆ ರಾಯರ ಫೋಟೋ ಇಟ್ಟಿದ್ದೀರಾ ಅಂದರೆ ಇವತ್ತೇ ರಾಯರ ಫೋಟೋವನ್ನು ನೀವು ಕೆಳಗಡೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಸಪ್ರೇಟ್ ಇಟ್ಟು ರಾಯರ ಪೂಜೆಯನ್ನು ಮಾಡಿ. ಶ್ರೀಮನ್ ಮಹಾವಿಷ್ಣುವಿನ ಆಶೀರ್ವಾದ, ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.